ಅನ್ಸುತ್ತೆ ಹೊರತು ಅದರಲ್ಲಿ ನಿಜವಾಗ್ಲೂ ಲಾಭ ಆಗ್ತಿದೆಯೋ ನಷ್ಟ ಆಗ್ತಿದೆಯೋ ಅಂತ ಲೆಕ್ಕ ಮಾಡೋ ಮನಸ್ಥಿತಿ ನಾನಿಲ್ಲ ಸರ್. ನಾನು ಈ ರಾಜಕಾರಣಕ್ಕೆ ಹೊಸಬ, ಈ ಹಳ್ಳಿಗೂ ಹೊಸಬ. ಹಾಗಾಗಿ ನಾನು ಇಡೋ ಹೆಜ್ಜೆನಲ್ಲಿ ಮಾತಾಡೋ ಮಾತಲ್ಲಿ ಖಂಡಿತ ತಪ್ಪುಗಳಿದ್ದೇ ಇರುತ್ತೆ ಸರ್. ಅದನ್ನೆಲ್ಲ ತಿದ್ದಿ ಸರಿದಾರಿನಲ್ಲಿ ನಡೆಸಬೇಕಾದವರು ನೀವು. ನಡೆದಿರೋ ಘಟನೆಯಿಂದ ನನಗೂ ಅವಮಾನ ಆಗಿದೆ, ಅದಾಗಬೇಕಾಗಿದೆ. ಅದರಿಂದ ನಿಮಗೆ ತುಂಬ ನೋವಾಗಿದೆ ಅಂತ ಗೊತ್ತಾಯಿತು. ಇನ್ನು ಮುಂದೆ ಯಾವತ್ತೂ ಹೀಗಾಗೋದಿಲ್ಲ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಸರ್. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನನ್ನು ಕ್ಷಮಿಸ್ಬಿಡಿ ಸರ್. ಊರು ಅಂದರೆ ಸಮಸ್ಯೆನೂ ಇರುತ್ತೆ, ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಒಂದು ವಿಧಾನವೂ ಇರುತ್ತೆ. ನೀವು ರಾಜಕೀಯನ ನಂಬ್ಕೊಂಡು ಬದುಕ್ತೀರಾ, ನಾವು ಇಲ್ಲಿನ ಸಂಪ್ರದಾಯ ಕಟ್ಟುಪಾಡುಗಳನ್ನು ನಂಬ್ಕೊಂಡು ಬದುಕ್ತೀವಿ. ನಿಮ್ಮ ಪಟ್ಟಣದಲ್ಲಿ ರಾಜಕೀಯ ಹುಟ್ಟೋದಕ್ಕಿಂತ ಮುಂಚೆನೇ ಇಲ್ಲಿ ಒಬ್ಬ ನಾಯಕ ಹುಟ್ಕೊಂಡಿದ್ದ. ನೀವು ಅಧಿಕಾರ ಪಡೆಯೋದಕ್ಕೋಸ್ಕರ ಮತಗಳ ಲೆಕ್ಕ ಹಾಕ್ತೀರಾ, ನಾವು ಜನಗಳ ಅಭಿಮಾನದ ಲೆಕ್ಕ ಹಾಕ್ತೀವಿ. ಆದರೆ ನೀವು ಬರೀ ಮತಗಳನ್ನು ಹಾಕೋ ಬೆರಳುಗಳನ್ನು ಮಸಿ ಮಾಡಲ್ಲ. ಸ್ವಲ್ಪ ಯಾಮಾರಾದರೂ ಜನಗಳ ಭವಿಷ್ಯದ ಮೇಲೇನೆ ಮಸಿ ಬೆಳೆದ್ಬಿಡ್ತೀರ. ಆದರೆ ನಾವು ಹಾಗಲ್ಲ, ಊರು ಜನಗಳಿಗೋಸ್ಕರ ಉಸಿರು ಕೊಡೋಕ್ಕೂ ಸಿದ್ಧವಾಗಿರ್ತೀವಿ. ಅವರ ಕಷ್ಟಕ್ಕೆ ಬೆನ್ನೆಲುಬಾಗಿ ಅವರ ರಕ್ಷಣೆಗೆ ಬೆಂಗಾವಲಾಗಿ ನಿಂತಿರ್ತೀವಿ. ಇಲ್ಲಿ ಸೂರ್ಯವಂಶದ ಛಾಪು ಇರೋವರೆಗೂ, ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಸೂರ್ಯವಂಶದ ಛಾಪು ಇರೋವರೆಗೂ ನಿಮ್ಮ ರಾಜಕೀಯ ರಾಮಪುರದ ಗಡಿ ಆಚೆ ಇರಬೇಕು. ತಿಳಿತಾ? ಅರ್ಥ ಆಯಿತು ಸರ್. ದುಡುಕಿ ನಮ್ಮಪ್ಪ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ನಾನು ವಾಪಸ್ ತಗೊಂಡಿದ್ದೀನಿ. ಇನ್ಮೇಲೆ ಈ ರೀತಿ ಆಗದಿರೋ ಥರ ನಾನು ನೋಡ್ಕೊತೀನಿ. ದಯವಿಟ್ಟು ಹೀಗಾಗಿರೋದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಸರ್. ನನ್ನನ್ನು ನಿಮ್ಮಲ್ಲಿ ಒಬ್ಬ ಅಂತ ತಿಳ್ಕೊಂಡು ಗೊತ್ತಿಲ್ಲದೆ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮಲ್ಲಿ ಕ್ಷಮೆ ಬರೀ ಕೈ ಮುಗ್ದು ಕೇಳಲ್ಲ, ಕಣ್ಣು ನೆಲ ನೋಡ್ಬೇಕು, ಕೈ ಕಾಲ್ ಹಿಡಿಬೇಕು. ತಲೆ ಎಲ್ಲ ಮಾತಾಡೋ ತಲೆ ತಗ್ಗಿಸ್ಬೇಕು. ಆಗ ನಾನು ಅನ್ನೋ ಅಹಂ ಸೋಲೋದಕ್ಕೆ ಸಾಧ್ಯ. ಏನಂತೀರಾ ಯುವ ನಾಯಕರೇ? ಸುರಭಿ, ನಿಂದ್ಯಾಕೋ ಅತಿ ಆಯ್ತು. ಅವರು ತಮ್ಮ ತಪ್ಪನ್ನ ತಿಳ್ಕೊಂಡು ಕ್ಷಮಾಪಣೆ ಕೇಳೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನೀನ್ ಅವರಿಗೆ ಮತ್ತೆ ಅವಮಾನ ಮಾಡ್ತಿದ್ಯಲ್ಲ. ಅರೆ, ಇದೆಲ್ಲ ನನ್ನ ಮಾತಲ್ಲ ಪದ್ಮಿನಿ. ನಾನು ನಮ್ಮಪ್ಪ ಕಾಳಿಂಗರಾಯರ ಮನೆಗೆ ಕ್ಷಮೆ ಕೇಳಕ್ಕೆ ಅಂತ ಹೋದಾಗ ಅದನ್ನ ಕಾಳಿಂಗರಾಯರೇ ಆಡಿದ ಮಾತು. ಕಲ್ತಿರೋ ಪಾಠನ ನಾವು ಬೇರೆಯವ್ರಿಗೂ ಕಲಿಸ್ಬೇಕಲ್ವಾ? ನೋಡು ಸುರಭಿ, ಅವ್ರಿಲ್ಲಿಗೆ ಬರೀ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಬಂದಿಲ್ಲ. ಮುಂದೆ ಅವರು ಕಾಳಿಂಗರಾಯರ ಮನೆ ಅಳಿಯ ಆಗೋರು. ಅವ್ರೀಗ ತಲೆ ತಗ್ಸೋದು ಒಂದೇ, ನಾನ್ ತಲೆ ತಗ್ಸೋದು ಒಂದೇ. ಅವ್ರೀಗ ಕ್ಷಮಾಪಣೆ ಕೇಳಾಯ್ತಲ್ಲ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಚೆನ್ನಾಗಿದೆ ನೀನ್ ಹೇಳ್ತಾ ಇರೋದು. ಇನ್ನೂ ಅವನು ಆ ಮನೆ ಅಳಿಯಾನೇ ಆಗಿಲ್ಲ, ಆಗ್ಲೇ ನಿನ್ ಜೀವ ಹಿಂಡ್ದಾಗ ಆಗ್ತಿದ್ಯಾ. ಅದೇ ನಾನು ಈ ಮನೆ ಸೊಸೆ. ನಮ್ಮಪ್ಪನ ಜೊತೆ ನಾನಲ್ಲಿಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಾಗ ನೀನೇನು ಮಾತೇ ಆಡಿಲ್ಲ.